ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಫ್ರೆಂಡ್ಸ್ ಪುಟ್ಟದಂತೂ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಪಾರ್ಟಿನ ಮುಗಿಸ್ಕೊಬಂದು ಮನೇಲೆಲ್ಲರೂ ಕೂತಿರ್ಬೇಕಾದ್ರೆ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡು ತಾತ ದಶರಥ ಸುಮಿತ್ರಾ ಕೂತಿರ್ತಾರೆ. ಹಾಗೆ ಬೇಕು ಬೇಕು ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನೋಡಿ ತಾತ, ಖಂಡಿತ ನಾನು ಪಾರ್ಟಿಯಲ್ಲಿ ಆ ರೀತಿ ಎಲ್ಲರ ಹತ್ರನೂ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಸಿದ್ದು ಮತ್ತೆ ಶಾರದಾಗೆ ಕೊಟ್ಟೆ ಅಂತ ನಿಮಗೆ ಬೇಜಾರಾಗಿದೆ. ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಖಂಡಿತ ನಾನು ಈಗೋದಿಂದ ಕೆಲಸನ ಮಾಡಿಲ್ಲ. ನನ್ನ ಮತ್ತೆ ಸಿದ್ದು ನಡುವೆ ಯಾವ ಸಂಬಂಧನೂ ಇಲ್ದೇ ಇರ್ಬೋದು ತಾತ, ಆದ್ರೆ ನಾನು ಮತ್ತೆ ಸಿದ್ದು ಇಬ್ರು ಸಹ ಚಿಕ್ಕ ವಯಸ್ಸಿಂದಲೂ ಸಹ ಒಳ್ಳೆ ಫ್ರೆಂಡ್ ಆಗಿ ಇದ್ವಿ. ಆ ಕಾರಣಕ್ಕೋಸ್ಕರ ನಾನು ಫ್ರೆಂಡ್ಶಿಪ್ಗೋಸ್ಕರ ನಾನು ಆ ಫ್ರೆಂಡ್ಶಿಪ್ನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಕೆಲಸನ ಮಾಡಿದೆ. ನೋಡಿ ಡ್ಯಾಡ್, ಹಾಗೆ ನೋಡಿ ಮಮ್ಮ, ನಿಮ್ಮಿಬ್ರಿಗೂ ಕೋಪ ಇದೆ, ಹಾಗೆ ನಾನು ಅವನಿಗೆ ಅವಮಾನ ಮಾಡಿದ್ದೀನಿ ಅಂತ ನಿಮಗೆ ಅನಿಸ್ತಿರ್ಬೋದು ಅಲ್ವಾ ಅಂತ ಅನ್ಬೇಕಾದ್ರೆ, ನೀನು ಒಳ್ಳೆ ಕೆಲಸನ ಮಾಡಿದ್ಯಾ ಬಿಡು ಗೋಲ್ಡಿ, ನೀನಾಗಿ ತಲೆ ಕೆಡಿಸ್ಕೋತಿದ್ಯಾ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ತಾನೇ ನೀನು ಇಂಥ ಕೆಲಸ ಎಲ್ಲ ಮಾಡಿದ್ದು ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಹಾಗೆ ಅನ್ನೋದ್ ಕಡೆ ಸುಮಿತ್ರ ಸ್ವಲ್ಪ ಬೇಜಾರು ಮಾಡ್ಕೊಂಡು, ನೀನ್ ಮಾಡಿರೋ ಕೆಲಸ ಒಳ್ಳೇದೇ ಇರ್ಬೋದಿತ್ತು, ಆದ್ರೆ ನೀನು ಪರ್ಸನಲ್ ಆಗಿ ಅವರಿಬ್ಬರಿಗೂ ದುಡ್ಡು ಕೊಡ್ಬೋದಿತ್ತು ಅಲ್ವಾ ಜೋ, ಅದನ್ನ ಬಿಟ್ಟು ಎಲ್ಲರ ಹತ್ರನೂ ಫಂಡ್ನ ಕಲೆಕ್ಟ್ ಮಾಡಿ ಏನು ಕೊಡಬೇಕಿತ್ತು. ನಿನ್ನ ಇಂಟೆನ್ಷನ್ ಒಳ್ಳೇದಾಗಿದ್ರೆ ಯಾಕಿಂತ ಕೆಲಸ ಮಾಡ್ತಾ ಇದ್ದೆ. ಅವರಿಬ್ರು ಸಹ ಸ್ವಾಭಿಮಾನಕ್ಕೆ ಎಷ್ಟು ಬೆಲೆ ಕೊಡ್ತಾರೆ, ಅವರಿಬ್ರು ಎಷ್ಟೋ ಹಂಚ್ಕೋತಾರೆ, ಆದರೆ ಅವರು ಸ್ವಾಭಿಮಾನಕ್ಕೆ ಪೆಟ್ಟು ಬೀಳ್ತಲ್ಲ, ಆ ರೀತಿ ಮಾಡದೆ ನಮಗಂತೂ ಸಿಕ್ಕಾಬಟ್ಟೆ ಬೇಜಾರಾಗಿದೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಪಾರಿಜಾತ ಸ್ವಲ್ಪ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಸುಮಿತ್ರ, ಅವರಿಬ್ರು ನಮಗೆ ಏನ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಅವಮಾನ ಮಾಡ್ಬೋದು, ಆದ್ರೆ ನೀನ್ ಮಾತ್ರ ಅವ್ರಿಗೆ ಎಲ್ಲಿ ಅವಮಾನ ಆಗುತ್ತೆ ಅಂತ ಕಾಯ್ಕೊಂಡು ಕೂತಿರ್ತೀಯ ಅಲ್ವಾ ಅಂತ ಅಂದಾಗ ಸುಮಿತ್ರ ಬೇಜಾರಿಂದ ನೋಡ್ತಾ ಇರ್ತಾಳೆ. ಆದರೆ ತಾತನ್ನ ಗುರಾಯಿಸ್ಕೊಂಡು ಜ್ಯೋತಿಕಾ ಇನ್ನೊಂದು ಕಡೆ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತಾಳೆ, ತಾತನಿಗೆ ಸಿದ್ದು ಮೇಲೆ ಸಿಕ್ಕಾಬಟ್ಟೆ ಕೋಪ ಬಂದಿದೆ, ನನಗೂ ತಾನೇ ಅದೇ ಬೇಕಾಗಿದ್ದು, ಪರ್ಮನೆಂಟ್ ಆಗಿ ಅವನನ್ನ ಖಂಡಿತ ದೂರ ಮಾಡ್ತಾರೆ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಿಮಲ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಅಪ್ಪ, ಪಾಟೀಲ್ ಏನು ನಡೀತು ಅಂತ ಎಲ್ಲ ವಿಷಯನೂ ಸಹ ನನಗೆ ಸುಮಿತ್ರ ಹೇಳಿದ್ಲು. ಜ್ಯೋತಿಕಾ ಏನು ಚಿಕ್ಕವಳು, ಸಿದ್ದುಗೆ ಒಳ್ಳೇದಾಗ್ಲಿ ಅಂತ ಎಲ್ಲರೂ ಸಹ ಫಂಡ್ ರೀತಿ ದುಡ್ಡನ್ನ ಕಲೆಕ್ಟ್ ಮಾಡಿ ಕೊಟ್ಲು. ಅವ್ನ ಸ್ವಾಭಿಮಾನಕ್ಕೆ ಎಷ್ಟು ಪೆಟ್ಟಾಗಿದೆ ಅಂತ ನಿಮಗೆ ಗೊತ್ತಾಗ್ಲಿಲ್ವಾ ಅಪ್ಪ, ನೀವಾದ್ರೂ ಒಂದು ಮಾತು ಜ್ಯೋತಿಕನಿಗೆ ಹೇಳ್ಬೇಕಿತ್ತು ಅಲ್ವಾ ಅಂತ ಹೇಳ್ಕೊಂಡು ಕಣ್ಣೀರಾಗ್ತಾ ಇದ್ರೆ ತಾತನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಮತ್ತೆ ಆರ್ತಿನೂ ಸಹ ಕೇಳ್ತಾ ಇರ್ತಾಳೆ, ಹೌದು ಪಾಪ, ಅಣ್ಣನಿಗೆ ಎಷ್ಟು ಬೇಜಾರಾಗಿದೆಯೋ ಅಂತ ಹೇಳ್ತಿರ್ಬೇಕಾದ್ರೆ ಮುರಳಿನೂ ಸಹ, ಹೌದು, ಅವ್ನ ಸ್ವಾಭಿಮಾನಕ್ಕೆ ತುಂಬಾ ಪೆಟ್ಟು ಬಿದ್ದಿದೆ. ಅಲ್ಲ, ಅವ್ನು ಮೊದಲೇ ಫುಡ್ ಟ್ರಕ್ ಸುಟ್ಟೋಗಿದೆ ಅಂತ ತುಂಬಾ ಬೇಜಾರಲ್ಲಿದ್ದಾನೆ, ಅಂಥದ್ರಲ್ಲಿ ನೀವು ಈ ರೀತಿ ಅವನಿಗೆ ಅವಮಾನ ಮಾಡಿ ಬಂದಿದ್ದೀರಲ್ಲ, ನಮ್ಮ ಮನೆಯವರಾಗಿ ನಾವೇ ಅವಮಾನ ಮಾಡ್ತಾರ, ಅವನ ಜೊತೆ ನಾವು ಇರಬೇಕಲ್ವ ಮಾವ, ನೀವಾದ್ರೂ ಇದನ್ನ ಸರಿ ಮಾಡಬೇಕಿತ್ತು ಅಂತ ಹೇಳ್ತಾ ಇದ್ರೆ ಜ್ಯೋತಿಕಾ ಸ್ವಲ್ಪ ಕೋಪ ಮಾಡ್ಕೊಂಡು, ಅಲ್ಲ ಮಾವ, ಅಲ್ಲ ಅತ್ತೆ, ನಾನೇನಂತ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ನೀವಿಬ್ರು ಈ ರೀತಿ ಕೂಗಾಡ್ತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಜೋ ಹೇಳ್ತಾ ಇರ್ತಾಳೆ, ನಿಮಗೆ ಗೊತ್ತಾ, ಸಿದ್ದು ಅಲ್ಲಿ ಸರ್ವರ್ ಕೆಲಸ ಮಾಡ್ತಾ ಇದ್ದ, ಕೊನೆ ಪಕ್ಷ ಜನಗಳಿಂದ ಏನಾದ್ರು ಸಿಗ್ಬೋದು ನಾನು ನಿರೀಕ್ಷೆನೂ ಸಹ ಮಾಡ್ತಾ ಇದ್ದ, ಅದಕ್ಕೋಸ್ಕರ ಅವನಿಗೆ ಒಳ್ಳೇದಾಗ್ಲಿ, ಮುಂದೆ ಅವನಿಗೆ ಒಳ್ಳೊಳ್ಳೆ ಆರ್ಡರ್ ಸಿಗ್ಲಿ ಅಂತ ಈ ಕೆಲಸ ಮಾಡಿದೆ, ಅದ್ರಲ್ಲಿ ತಪ್ಪೇನಿದೆ ಬಿಡಿ, ಜೀವನದಲ್ಲಿ ಇನ್ಮೇಲಾದ್ರೂ ಸ್ವಲ್ಪ ಮುಂದೆ ಬರೋಕ್ಕೆ ಟ್ರೈ ಮಾಡ್ತಾನೆ ಅಂತ ಅಂದಾಗ, ಹೌದು ಗೋಲ್ಡಿ ಸರಿಯಾಗಿ ಮಾಡಿದಾಳೆ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಮತ್ತೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಅಷ್ಟಕ್ಕೂ ನಿಮಗೆ ಬೇಜಾರಾಗಿದ್ರೆ ಸಿದ್ದು ಏನಕ್ಕೆ ಅಂತ ಕೆಲಸ ಮಾಡಕ್ಕೆ ಹೋಗ್ಬೇಕು, ರಾಜನಂಗೆ ಇದ್ದವನು ಇವತ್ತಿಂತ ಕೆಲಸ ಮಾಡ್ತಿದ್ದಾನಲ್ಲ, ಅದನ್ನ ಬಿಟ್ಬಿಟ್ಟು ನಮ್ಮ ಕಂಪ್ನಿಯಲ್ಲಿ ಬಂದರೆ ಒಂದು ಅವನ ಎಜುಕೇಷನ್ಗೆ ತಕ್ಕಂತೆ ಒಂದು ಒಳ್ಳೆ ದೊಡ್ಡ ಕೆಲಸ ಸಿಗುತ್ತೆ, ಅವನ ಜೀವನನೂ ಸರಿಯಾಗುತ್ತೆ ಅಲ್ವಾ, ಅದನ್ನು ಬಿಟ್ಟು ಇಂಥ ಕೆಲಸ ಮಾಡ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ, ದಡ್ಡನ ಥರ ಇದನ್ನು ಚಾಯ್ಸ್ ಮಾಡ್ಕೊಂಡಿದ್ದೇನೆ ಅಂತ ಹೇಳ್ತಾ ಇರಬೇಕಾದ್ರೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ದಶರಥ ಗುರಾಯಿಸ್ತಾ ಇರ್ತಾನೆ. ಹೌದು, ನಾನು ಮಾಡೋದೆಲ್ಲ ತಪ್ಪು ಅಂತ ನಿಮಗೆ ಕಾಣಿಸುತ್ತೆ, ನಾನು ಏನೇ ಒಳ್ಳೆ ಕೆಲಸ ಮಾಡೋಕ್ಕೋದ್ರು ಕೊನೆಗೆ ನನ್ನ ಮೇಲೆ ಗೂಬೆ ಕೂರಿಸ್ತೀರಾ ಅಂತ ಕೂಗಾಡ್ತಿರ್ಬೇಕಾದ್ರೆ, ನೋಡು ಜೋ, ನೀನು ಮಾಡ್ತಾ ಇರೋ ಕೆಲಸಕ್ಕೂ ಆಡ್ತಿರೋ ಮಾತಕ್ಕೂ ಸಹ ಯಾವುದೇ ಸಂಬಂಧ ಇಲ್ಲ, ನೀನು ಸರಿಯಾಗಿ ಮಾತಾಡ್ತಿಲ್ಲ ಅಂತ ಹೇಳ್ತಾ ಇದ್ರೆ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ತನ್ನ ಡ್ಯಾಡ್ನ ಗುರಾಯಿಸ್ತಾ ಇರ್ತಾಳೆ. ಹಾಗೆ ದಶರಥ ಹೇಳ್ತಾ ಇರ್ತಾನೆ, ಅಲ್ಲ ಜೋ, ನಿನ್ನ ಉದ್ದೇಶ ಒಳ್ಳೇದೇ ಇರ್ಬೋದು, ಆದರೆ ನೋಡೋ ಜನರು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ, ಅದು ನಿನಗೆ ಅರ್ಥ ಆಗಲ್ವಾ ಅಂತ ಅನ್ಬೇಕಾದ್ರೆ ಸುಮಿತ್ರನು ಸಹ, ಹೌದು ಜೋ, ಅವನ ಹತ್ರ ದುಡ್ಡಿಲ್ಲ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಎಲ್ಲರ ಥರ ದಾನ ಕೇಳೋ ರೀತಿ ನೀನು ಭಿಕ್ಷೆ ಬೇಡೋ ರೀತಿ ಕೇಳ್ಬಿಟ್ಟು ಅವನಿಗೆ ದುಡ್ಡು ಕೊಟ್ಟಲ್ಲ, ಅವ್ನ ಸ್ವಾಭಿಮಾನಕ್ಕೆ ಎಷ್ಟು ಪೆಟ್ಟು ಬಿದ್ದಿರುತ್ತೆ, ನಿನಗೆ ಅರ್ಥ ಆಗ್ಲಿಲ್ವಾ ಅಂತ ಬೈತಾ ಇರ್ತಾಳೆ. ಆದರೆ ತಾತ ಮಾತ್ರ ಇನ್ನೊಂದು ಕಡೆ ಪಾರ್ಟಿ ನಡೆದ ಘಟನೆ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಇವರು ಶಿವನಾರಾಯಣ ಅವರ ಮೊಮ್ಮಗ ಸಿದ್ಧಾರ್ಥ ಅಂತ ಈ ಥರ ಮನೇಲಿ ಜಗಳ ಆಗಿ ದೂರ ಆಗಿದ್ದಾರೆ, ಅದಕ್ಕೋಸ್ಕರ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನಗಳೆಲ್ಲರೂ ಸಹ ಮಾತಾಡ್ತಿದ್ದನ್ನು ನೆನೆಸ್ಕೊಂಡು ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡು ಕೂತ್ಕೋತಾನೆ. ಅಷ್ಟೊತ್ತಿಗೆ ಕೆಲಸದವರು ಬಂದ್ಬಿಟ್ಟು, ಸರ್ ಜ್ಯೂಸ್ ತೊಗೊಳ್ಳಿ ಅಂತ ಅಂದಾಗ, ಬೇಡಮ್ಮ, ನನಗೆ ಜ್ಯೂಸು, ಇವರೆಲ್ಲ ಸೇರಿಸಿ ಸಿಕ್ಕಾಬಟ್ಟೆ ನೀರನ್ನ ನನಗೆ ಕುಡಿಸಿದ್ದಾರೆ ಅಂತ ಅಂದ್ಬಿಟ್ಟು ಕೋಪನ ಮಾಡ್ಕೊಬಿಟ್ಟು ಎದ್ದು ನಿಂತ್ಕೊಂಡು ಹೇಳ್ತಾ ಇರ್ತಾನೆ, ಈ ಮನೇಲಿ ಯಾವುದು ಸರಿ ಯಾವುದು ತಪ್ಪು, ಯಾವ ರೀತಿ ತೀರ್ಮಾನ ತಗೋಬೇಕು ಅಂತ ಹಿರಿಯನಾಗಿ ನಾನೊಬ್ಬ ಇದ್ದೀನಿ, ನಾನು ಸರಿಯಾಗಿ ಮಾಡ್ತೀನಿ, ಇನ್ಮೇಲೆ ಯಾರಾದರೂ ಸಹ ಸಿದ್ದು ಜೊತೆ ಸಂಪರ್ಕ ಇಟ್ಕೊಂಡ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ತುಂಬ ಸ್ಟ್ರಿಕ್ಟ್ ಆಗಿ ತಾತ ಹೇಳಿ ಹೊರಟೋಗ್ತಿದ್ರೆ ಎಲ್ಲರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿದ್ರೆ ಜ್ಯೋತಿಕನಿಗೂ ಹಾಗೆ ಪಾರಿಜಾತನಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಎಲ್ಲರೂ ಸಹ ಎದ್ದಿದ್ರೆ ವಿಮಲ ಮಾತ್ರ ಇನ್ನೂ ಮಲಗಿರ್ತಾಳೆ. ಅಷ್ಟೊತ್ತಿಗೆ ಶಾರದಾ ಮತ್ತೆ ಸಿದ್ದು ವಿಮಲ ರೂಮಿಗೆ ಬಂದ್ಬಿಟ್ಟು, ಅಮ್ಮ ಇದ್ದಾಳಿ, ಯಾರು ಬಂದಿದ್ದೀವಿ ನೋಡಿ ಅಂತ ಅಂದಾಗ ವಿಮಲನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಸಿದ್ದು ಶಾರದಾ ಅಂತ ಅಂದಾಗ, ಹೌದಮ್ಮ, ನಾವಿಬ್ಬರು ಇವತ್ತು ಇಲ್ಲೇ ಹಬ್ಬದ ಆಚರಣೆ ಮಾಡ್ಬೇಕಂತ ಬಂದಿದ್ದೀವಿ ಅಂತ ಅಂದಾಗ, ಸಿದ್ದು ನಿಜವಾಗ್ಲೂ ಇಲ್ಲಿ ಬಂದಿದೆಯಾ ಅಂತ ಆಶ್ಚರ್ಯದಿಂದ ವಿಮಲ ಕೇಳ್ತಿರ್ಬೇಕಾದ್ರೆ, ಹೌದಮ್ಮ, ನಾನಿವತ್ತು ಬಂದಿದ್ದೀನಿ, ಯಾಕೆ ಅಂತಂದರೆ ನಾನಿಲ್ಲಿ ಹುಟ್ಟಿ ಹಾಡಿ
ಬೆಳೆದಿದ್ದು ಮನೆ ಇದು, ನಿಮ್ಮೆಲ್ಲರ ಪ್ರೀತಿ ನನಗೆ ಬೇಕು, ಅದಕ್ಕೋಸ್ಕರ ನಮ್ಮನೆಗೆ ನಾನು ಹಬ್ಬ ಆಚರಣೆ ಮಾಡೋಕ್ಕೆ ಬಂದಿದ್ದೀನಿ, ಜೊತೆಗೆ ಶಾರದವ್ರನ್ನ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದ್ರೆ ವಿಮಲನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಶಾರದಾ ಹೇಳ್ತಾ ಇರ್ತಾಳೆ, ಅಮ್ಮ ನಾವು ಸಹ ಹಬ್ಬ ಆಚರಣೆ ಮಾಡ್ಬೇಕಂತ ನಿಮ್ಮ ಜೊತೆ ಬಂದಿದ್ದೀವಿ, ಹಳೆದನ್ನೆಲ್ಲ ಮರೆತುಬಿಟ್ಟು ಹೊಸ ಜೀವನನ ನಾವು ಪ್ರಾರಂಭ ಮಾಡೋಣ, ಇನ್ಮೇಲೆ ನೀವು ಸಹ ನಮ್ಮ ಜೀವನದ ಒಂದು ಭಾಗ ಅಮ್ಮ ಅಂತ ಹೇಳಿದಾಗ ವಿಮಲನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಮತ್ತೆ ಶಾರದಾ ಈ ಕಡೆ ಸಿದ್ದು ಹತ್ರ ಕಣ್ಸನೆ ಮಾಡ್ತಿರ್ಬೇಕಾದ್ರೆ ಸಿದ್ದು ಹೋಗಿ ಅಮ್ಮನಿಗೆ ಪ್ರೀತಿಯಿಂದ ತಂದಿರೋ ಸ್ಯಾರಿನ ಗಿಫ್ಟ್ ಆಗಿ ಕೊಡ್ತಾ ಇದ್ರೆ ಅವಳಿಗಂತೂ ಆ ಸೀರೆನ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ನಮಗೆ ಆಶೀರ್ವಾದ ಮಾಡಿ ಅಮ್ಮ ಅಂತ ಅಂದಾಗ ಇಬ್ಬರು ಆಶೀರ್ವಾದ ಪಡ್ಕೊತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಅಮ್ಮ ನಮ್ಮ ಜೀವನದಲ್ಲಿ ಇಷ್ಟೇ ಕಹಿ ಘಟನೆಗಳು ನಡೆದಿದ್ರು ಸಹ ಪ್ರತಿ ವರ್ಷ ಹೊಸ ಯುಗಾದಿ ಬಂದು ನಮಗೆ ಬೆಲ್ಲನ ತಿನ್ಸುತ್ತೆ ಅಮ್ಮ ಅಂತ ಖುಷಿಯಿಂದ ಹೇಳ್ತಾ ಇರ್ತಾನೆ. ಹಾಗೆ ನೀನು ಅಷ್ಟೇ ಅಮ್ಮ, ಎಲ್ಲ ಪ್ರೀತಿನೂ ಸಹ ನಿನ್ನೊಳಗೆ ಬಚ್ಚಿಟ್ಕೊಂಡು ನನಗೋಸ್ಕರ ಕಾಯ್ತಾ ಇದ್ದೆ, ಜಗತ್ತಿನ ಸ್ವಾರ್ಥಿ ನಾನಾಗ್ಬಿಟ್ಟಿದ್ದೀನಿ, ತಾಯಿ ಪ್ರೀತಿ ನನಗೆ ಸಿಗ್ಲಿ ಅನ್ನೋದು ನನ್ನ ಆಸೆ ಅಷ್ಟೇ ಕಣಮ್ಮ, ಈ ಹಬ್ಬಕ್ಕೆ ಸೀರೆನ ಉಟ್ಕೊಂಡು ಬೇವು ಬೆಲ್ಲನ ತಿಂದು ಖುಷಿಯಾಗಿರು ಅಂತ ಹೇಳ್ತಾ ಇರ್ತಾನೆ. ಹಾಗೆ ನನ್ನನ್ನು ಬಿಟ್ಟು ಯಾವತ್ತು ನೀವು ಹೋಗ್ಬೇಡಿ ಅಂತ ಅಂದಾಗ, ಹಾಗೆ ನೀನು ಕೋಪ ಮಾಡ್ಕೋಬೇಡ ಅಮ್ಮ, ನಿನ್ನನ್ನು ಬಿಟ್ಟು ನಾವೆಲ್ಲೂ ಹೋಗಲ್ಲ ಅಂತ ಅಂದಾಗ ಸಿದ್ದು ಶಾರದಾ ಕೈ ಹಿಡ್ಕೊಂಡು ಮುತ್ಕೊಟ್ಟು ಕಣ್ಣೀರಾಗ್ತಾ ಇರಬೇಕಾದ್ರೆ ಹಾಗೆ ಅದನ್ನೆಲ್ಲ ಕನಸು ಕಾಣ್ತಾ ಇರ್ತಾಳೆ. ಇನ್ನೊಂದು ಕಡೆ ಆರತಿ ಬಂದ್ಬಿಟ್ಟು ಅಮ್ಮ ಎದಾಳು ಬೆಳಗಾಗಿದೆ, ಕಾಫಿ ಕುಡಿ ಎದಾಳು ಅಂತ ಹೇಳಿಸ್ತಿರ್ಬೇಕಾದ್ರೆ ಸಡನ್ನಾಗಿ ಎದ್ಬಿಟ್ಟು ವಿಮಲ, ಹಾಗಾದರೆ ಇಷ್ಟು ಹೊತ್ತು ನಾನು ಕಂಡಿದ್ದು ಇದೆಲ್ಲ ಕನಸ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಯಾಕಮ್ಮ ನಿನಗೇನಾದರೂ ಕನಸು ಬಿತ್ತಾ ಅಂತ ಆರತಿ ಕೇಳ್ತಾ ಇರ್ತಾಳೆ. ಹಾಗೆ ಆರತಿ ಹತ್ರ ವಿಮಲ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಸಿದ್ದು ಶಾರದಾ ಹಬ್ಬಕ್ಕೋಸ್ಕರ ಮನೆಗೆ ಬಂದಿದ್ರು ಅನ್ನೋ ಕನಸು ನನಗೆ ಬಿದ್ದಿತ್ತು, ಪ್ರತಿ ವರ್ಷ ಸಿದ್ದು ಇಲ್ದಲೆ ಹಬ್ಬ ಮಾಡಬೇಕಲ್ಲ ಅಂತ ತುಂಬ ಸಂಕಟ ಆಗ್ತಿದೆ ಆರತಿ ಅಂತ ಅಂದಾಗ, ಬೇಜಾರು ಮಾಡ್ಕೋಬೇಡ, ತಾತನಿಗೆ ಮೊದಲಷ್ಟು ಅಣ್ಣನ ಮೇಲೆ ಕೋಪ ಇಲ್ಲ, ನಾನೇ ಸ್ವಲ್ಪ ಹೋಗಿ ಮಾತಾಡ್ತೀನಿ ಅಮ್ಮ ಅಂತ ಅಂದಾಗ, ನನಗೆ ಆ ನಂಬಿಕೆ ಇಲ್ಲ, ಅಪ್ಪ ಒಪ್ಕೋತಾರೇನೋ ನಂಬಿಕೆ ಖಂಡಿತ ನನಗಿಲ್ಲ ಆರತಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಹೇಳ್ತಾ ಇರ್ತಾಳೆ, ತಾತ ಒಪ್ಕೊಳ್ಳಿಲ್ಲ ಅಂತಂದರೆ ನಾವೇ ಅಣ್ಣನ ಮನೆಗೆ ಹೋಗಿ ಹಬ್ಬ ಸೆಲೆಬ್ರೇಟ್ ಮಾಡೋಣ ಅಮ್ಮ ಅಂತ ಅನ್ಬೇಕಾದ್ರೆ, ಬೇಡ ಸಿದ್ದು ಮನೆ ತುಂಬ ಚಿಕ್ಕದು, ನಾವು ಹೋಗಿ ತೊಂದರೆ ಕೊಡೋದು ಬೇಡ ಆರತಿ ಅಂತ ಅಂದಾಗ, ಯಾಕಮ್ಮ ಹಂಗಂತೀಯ, ಅವರು ನಿನ್ನ ಮಗ ಅಮ್ಮ, ಯಾಕೆಂತ ಅಂದರೆ ಮನೆ ಚಿಕ್ಕಾಗಿರ್ಬೋದು, ಮನಸ್ಸು ಖಂಡಿತ ಒಂದು ಚಿಕ್ಕದಲ್ಲ, ನಮ್ಮನ್ನು ಸೇರಿಸ್ಕೊತಾನೆ, ಮೊದಲು ತಾತನ ಹತ್ರ ಮಾತಾಡ್ತೀನಿ, ಆಮೇಲೆ ಯಾವುದಕ್ಕೂ ಬಂದು ಹೇಳ್ತೀನಿ, ಇವಾಗ ಕಾಫಿ ಕುಡಿದು ರೆಡಿಯಾಗಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಬಿಂದಿಗೆ ತಗೊಂಡು ನೀರು ಯಾಕೆ ಅಂತ ಬರ್ತಾ ಇರಬೇಕಾದ್ರೆ ಒಟ್ಟಾರದ ಗಂಡಸರೆಲ್ಲರೂ ಸಹ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಏನಿದು ಹೆಂಡತಿ ವಿರುದ್ಧ ಏನಾದರೂ ಎಲ್ಲರೂ ಸ್ಟ್ರೈಕ್ ಮಾಡ್ತಿದ್ದೀರಾ, ಈ ರೀತಿ ಲೈನಾಗಿ ಕೂತಿದ್ದೀರಲ್ಲ ಅಂತ ಅಂದಾಗ, ನಿಮಗೆ ವಿಷಯ ಗೊತ್ತಿಲ್ವಾ, ಇವತ್ತು ಯುಗಾದಿ ಹಬ್ಬ ಅಲ್ವಾ, ಎಲ್ಲ ಹೆಂಡತಿರ ಕೈಲಿ ನಾವು ಎಣ್ಣೆನ ಹಚ್ಚಿಸ್ಕೋಬೇಕು, ಒಳ್ಳೆ ಚಾನ್ಸ್ ಇದನ್ನು ಮಿಸ್ ಮಾಡ್ಕೋಬಾರ್ದು, ನೀವು ಬಂದು ಲೈನಲ್ಲಿ ಕೂತ್ಕೊಳ್ರಿ, ನಾವು ಸಹ ಎಲ್ಲ ಸೇರ್ಕೊಂಡು ಎಣ್ಣೆ ಹಚ್ಚಿಸ್ಕೊಳ್ಳೋಣ ಅಂತ ಅನ್ಬೇಕಾದ್ರೆ, ನಿಮಗಿದು ಒಳ್ಳೆ ಅವಕಾಶ, ಎಣ್ಣೆ ನೀವು ಹಚ್ಚಿಸ್ಕೊಳ್ಳಿ, ನನಗೆ ಬೇಡ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಸಿದ್ಧ ಸರ್ ಬನ್ನಿ ನೀವು ಕೂತ್ಕೊಳ್ಳಿ, ಎಣ್ಣೆ ಸ್ನಾನ ಮಾಡಿರಂತೆ ಅಂತ ಅಂದಾಗ, ಬೇಡ ನೀವು ಹಚ್ಕೊಳ್ರಪ್ಪ ಅಂತ ಅಂದ್ಬಿಟ್ಟು ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ಅದು ಶಾರದಾರ ಹತ್ರ ನಾನೇನಾದರೂ ಹೋಗಿ ನನಗೆ ಸ್ವಲ್ಪ ಎಣ್ಣೆ ಹಚ್ಚುತ್ತೀರಾ ಅಂತ ಕೇಳಿದರೆ ಗಾಳಿನೇ ಬಿಡಿಸ್ಬಿಡ್ತಾರೆ, ನಾನೇನು ಕೇಳಲ್ಲ ಅಂತ ಹಾಗೆ ನಿಂತಿರ್ಬೇಕಾದ್ರೆ ಇನ್ನೊಂದು ಕಡೆ ಶಾರದಾ ಮಾವಿನೆಲ್ಲ ತಗೊಂಡು ಮನೆಯೊಳಗೆ ಹೋಗ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಒಟ್ಟಾರದ ಹೆಂಗಸರೆಲ್ಲರೂ ಸಹ ಎಣ್ಣೆ ತಗೊಬಂದು ತನ್ನ ಗಂಡಂದಿರಿಗೆ ಹಚ್ಚಕ್ಕೆ ಅಂತ ಬರ್ತಿರ್ಬೇಕಾದ್ರೆ, ಏನು ಶಾರದಮ್ಮ ಹಾಗೆ ಹೋಗ್ತಿದ್ದೀರಲ್ಲ, ಗಂಡನ ಕೈಲಿ ಬಿಂದಿಗೆ ಕೊಟ್ಟು ನೀರು ಥರ ಕಳಿಸಿದಿರಲ್ಲ, ಇವತ್ತು ಹಬ್ಬ ತಾನೇ ಎಣ್ಣೆ ಸ್ನಾನ ಮಾಡಿಸ್ಬೇಕಲ್ವಾ ಅಂತ ಶಾರದನ್ ಕೇಳ್ತಾ ಇರ್ತಾರೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ಏನು ಗೊತ್ತಾ ಶಾರದವ್ರೆ, ಒಟ್ಟಾರದವ್ರು ಎಲ್ಲರೂ ಸಹ ಎಣ್ಣೆ ಸ್ನಾನ ಮಾಡಿಸ್ಕೊತಿದ್ದಾರೆ, ನನ್ನನ್ನು ಮಾಡು ಅಂತ ಹೇಳ್ತಿದ್ದಾರೆ ಅಂತ ಅಂದಾಗ ತುಂಬ ಕೋಪದಿಂದ ಗುರಾಯಿಸ್ತಾ ಇರ್ತಾಳೆ. ಅಯ್ಯೋ ಶಾರದವ್ರೆ, ನೀವು ಅವರಿಗೆ ಎಣ್ಣೆ ಹಚ್ಚಿ ಇವತ್ತು ಹಬ್ಬ ಅಲ್ವಾ ಅಂತ ಅಂದಾಗ, ನಮ್ಮ ಮನೇಲಿ ಎಣ್ಣೆ ಖಾಲಿ ಆಗಿದೆ, ಇನ್ನೊಂದಿನ ಅವರಿಗೆ ಹಚ್ಚಿ ಸ್ನಾನ ಮಾಡಿಸ್ತೀನಿ ಅಂತ ಅಂದಾಗ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀರಾ, ನಾನು ಇವಾಗ ಹೋಗಿ ಅಂಗಡಿಲಿ ತಗೊಬರ್ತೀನಿ ಅಂತ ಸಿದ್ದು ಹೇಳ್ತಾ ಇದ್ರೆ, ಬೇಡ ಸಿದ್ಧಾರ್ಥ ಸರ್ ನೀವು ಹೋಗ್ಬೇಡಿ, ನಾವೇ ಸ್ವಲ್ಪ ಎಣ್ಣೆ ಕೊಡ್ತೀವಿ ಹಚ್ಚಿ ಶಾರದವ್ರೆ ಅಂತ ಅಂದಾಗ, ಅಯ್ಯೋ ಹಾಗಾದ್ರೆ ನಾನು ರೆಡಿ ಅಂತ ಶರ್ಟೆಲ್ಲ ಬಿಚ್ಚಿಬಿಟ್ಟು ಸಿದ್ದು ಕೂತ್ಕೊಂತಿದ್ರೆ ಈ ಕಡೆ ಗುರಾಯಿಸ್ಕೊಂಡು ಶಾರದಾ ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಏನು ಸರ್ ಹೇಳಿದ ತಕ್ಷಣ ಕೂತ್ಕೊಬಿಟ್ರಲ್ಲ, ನಮ್ಮ ಮನೇಲಿ ಎಣ್ಣೆ ಇಲ್ಲ ಅಂತ ಅಂದಾಗ, ಸುಮ್ಮನೆ ಇರ್ರಿ ಮಂಗಳಮ್ಮ ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ಮಂಗಳಮ್ಮ ಕೊಡ್ತೀರಲ್ವಾ ಅಂತ ಅಂದಾಗ, ಹೂ ಅಂತ ಹೇಳ್ತಿರ್ಬೇಕಾದ್ರೆ, ಕೊಡಿ ನಮ್ಮ ಮನೇಲಿ ಅಂಥದ್ದನ್ನು ಎಷ್ಟೆಲ್ಲ ಇಸ್ಕೊಂಡು ಹೋಗಿದ್ದೀರಾ, ಈಗ ಎಣ್ಣೆ ಕೊಟ್ಟು ಪುಣ್ಯ ಕಟ್ಕೊಳ್ಳಿ, ಜೀವನ ಪೂರ್ತಿ ನಿಮ್ಮನ್ನು ನೆನೆಸ್ಕೋತೀನಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಮಂಗಳಮ್ಮ ಎಣ್ಣೆ ಕೊಡೋಕ್ಕೆ ಅಂತ ಬರ್ತಾ ಇರ್ತಾರೆ. ಅಷ್ಟೊತ್ತಿಗೆ ಬೇಡ ನಮ್ಮ ಮನೇಲಿ ಎಣ್ಣೆ ಇದೆ ಅಂತ ಅನಸೂಯ ತರ್ತಿರ್ಬೇಕಾದ್ರೆ, ಅಮ್ಮ ನೀವೇನಕ್ಕೆ ಎಣ್ಣೆ ತಂದ್ರಿ ಅಂತ ಶಾರದಾ ಗುರಾಯಿಸ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಯಾಕ್ರಿ ಕೋಪ ಮಾಡ್ಕೋತೀರಾ, ಎಣ್ಣೆಗೂ ಸಹ ಸಿದ್ದು ತಲೆಗೆ ಎಣ್ಣೆ ಹಚ್ಚಬೇಕು ಅಂತ ಆಸೆ ಆಗಿದೆ ಅಂತೆ, ಬಂದರೆ ಸುಮ್ಮನೆ ಎಣ್ಣೆ ಹಚ್ಚಿ ಗುರಾಯಿಸ್ಬೇಡಿ ಅಂತ ಕರಿತಾ ಇರ್ತಾನೆ. ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ತಡ ಮಾಡಬೇಡ್ರಿ, ಬೇಗ ಬನ್ನಿ, ಬೇಜಾನ್ ಟೈಮ್ ಇದೆ, ಪರವಾಗಿಲ್ಲ ನಿಧಾನಕ್ಕೆ ಬನ್ನಿ, ಈ ದಿನ ಪೂರ್ತಿ ಯುಗಾದಿ ಹಬ್ಬ ನಮಗೆ ಅಂತ ಅಂದಾಗ, ಹಾಗೆ ಸ್ವಲ್ಪ ಗುರಾಯಿಸ್ಕೊಂಡು ಬಂದು ಎಣ್ಣೆನ ಹಚ್ಚುತ್ತಾ ಇದ್ರೆ ಸಿದ್ದಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಆದರೆ ಸ್ವಲ್ಪ ಪ್ರೀತಿ ಜೊತೆಗೆ ಕೋಪನೂ ಮಿಕ್ಸ್ ಮಾಡಿಕೊಂಡು ಶಾರದಾ ತುಂಬ ಪ್ರೀತಿಯಿಂದ ಸಿದ್ದಿಗೆ ಎಣ್ಣೆ ಹಚ್ಚುತ್ತಾ ಇದ್ರೆ ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಅವರಿಬ್ಬರು ಖುಷಿಯಾಗಿರೋದು ನೋಡಿ ಅನಸೂಯ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಸುಮಿತ್ರ ಮನೇಲಿ ಎಲ್ಲರೂ ಸಹ ತುಂಬ ಖುಷಿಯಿಂದ ಒಬ್ಬರು ಹಾರ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು ಬತ್ತಿನ ಹೊಸಿತಾ ಇರ್ತಾರೆ. ಹಾಗೆ ಹೂಗಳನ್ನೆಲ್ಲ ಕಟ್ತಾ ಇರಬೇಕಾದ್ರೆ ತಾತ ಬರ್ತಾರೆ. ಹಬ್ಬದ ಸಂಭ್ರಮ ಜೋರಾಗಿ ನಡೀತಿದೆ ಸುಮಿತ್ರ ಅಂತ ಅಂದಾಗ, ಪರವಾಗಿಲ್ಲ ಮಾವ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ತಂದಿದ್ದೀನಿ ಅಂತ ಜಲಜ ಹೇಳ್ತಾ ಇರಬೇಕಾದ್ರೆ, ಎಲ್ಲನೂ ಸಹ ದೇವ್ರ ಕೋಣೆಲಿ ಇಡಮ್ಮ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಷ್ಟೊತ್ತಿಗೆ ಬಟ್ಟೆ ಅಂಗಡಿಯವರು ಬಂದೇ ಬಿಡ್ತಾರೆ. ತಾತ ನಿಮ್ಮನ್ನೇ ಕಾಯ್ತಾ ಇದೆ, ಬನ್ನಿ ಅಂತ ಅಂದಾಗ, ಯಾರು ಇರು ಅಂತ ಅಂದಾಗ, ಪ್ರತಿ ವರ್ಷ ಹಬ್ಬಕ್ಕೆ ಬಟ್ಟೆ ತರಿಸ್ದಂಗೆ ಈ ವರ್ಷನೂ ತರಿಸಿದ್ದೀನಿ, ನಿಮಗೆ ಯಾವುದೇ ಸೀರೆ ಬೇಕು ಎಲ್ಲನೂ ಸಹ ತಗೊಳ್ಳಿ ಅಂತ ತಾತ ಹೇಳ್ತಾ
ಹೇಳ್ತಾ ಇದ್ರೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಅದೇ ಸಮಯಕ್ಕೆ ಜ್ಯೋತಿಕಾ ಪಾಪ ಅಂತ ಜ್ಯೋತಿಕನ ಕರೆದಿದ್ರೆ ಅವಳು ಸಹ ಬಂದು ಸೀರೆನ ಸೆಲೆಕ್ಟ್ ಮಾಡ್ಕೋತಾ ಇರ್ತಾಳೆ. ನಿಮಗೆ ಯಾವ್ದಾವ್ದು ಬಣ್ಣ ಬೇಕು ಎಲ್ಲನೂ ಸಹ ಸೆಲೆಕ್ಟ್ ಮಾಡಿ ನೀವೇ ತಗೊಳ್ಳಿ ಅಂತ ತಾತ ಹೇಳಿದಾಗ ಎಲ್ಲರೂ ಅವ್ರವ್ರ ಫೇವ್ರೆಟ್ ಸ್ಯಾರಿನ ತಗೋತಿರ್ಬೇಕಾದ್ರೆ ಎಲ್ಲರಿಗೂ ಸಾಕಾ, ಸರಿ ಹಾಗಾದರೆ ಎಲ್ಲರೂ ತೊಗೊಂಡಾಯ್ತಾ ಅಂತ ತಾತ ಕೇಳ್ತಿದ್ರೆ ತನ್ನ ಮನಸ್ಸಲ್ಲಿ ವಿಮಲ ಯೋಚನೆ ಮಾಡ್ತಿರ್ತಾಳೆ. ಸಿದ್ಧಿಗೆ ಮಾತ್ರ ಬಟ್ಟೆ ತೊಗೊಂಡಿಲ್ಲ, ಅಪ್ಪನಿಗೆ ಹೇಳಿದರೆ ತುಂಬ ಕೋಪ ಮಾಡ್ಕೋತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಬಟ್ಟೆ ಅಂಗಡಿ ಹುಡುಗರೆಲ್ಲರೂ ಸಹ ಮನೇನ ನೋಡ್ತಾ ಇರಬೇಕಾದ್ರೆ ಮುರಳಿ ಕೇಳ್ತಾ ಇರ್ತಾನೆ, ಯಾಕೆ ಹಿಂಗೆ ಎಲ್ಲ ಕಡೆ ನೋಡ್ತಾ ಇದ್ದೀರಾ, ನಿಮಗೇನಾದರೂ ಕುಡಿಯೋಕ್ಕೆ ನೀರು ಬೇಕಿತ್ತ ಅಂತ ಅಂದಾಗ, ಅಲ್ಲ ಸರ್ ನಮಗೇನು ಬೇಡ, ಆದರೆ ಈ ಮನೆ ಮೊಮ್ಮಗ ಎಲ್ಲಿ ಅಂತ ಕೇಳಿದಾಗ ತಾತನಿಗೆ ಮಾತ್ರ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇದೆ. ದಶರಥ ಸುಮಿತ್ರ ಎಲ್ಲರೂ ಬೇಜಾರಿಂದ ಕೂತಿರ್ಬೇಕಾದ್ರೆ ಬಟ್ಟೆ ಅಂಗಡಿ ಹುಡುಗ ಹೇಳ್ತಾ ಇರ್ತಾನೆ, ಏನು ಗೊತ್ತಾ ಸರ್, ನಿಮ್ಮ ಮೊಮ್ಮಗನಿಗೋಸ್ಕರ ವೈಟ್ ಶರ್ಟ್ನ ತಂದಿದ್ದೀನಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ದಶರಥ ಸಿದ್ದುಗೋಸ್ಕರ ತಂದಿದ್ದೀರಾ, ಅದನ್ನು ಕೊಡಿ ನಾನು ಅವನಿಗೆ ಕೊಡ್ತೀನಿ ಅಂತ ತಗೊಂಡು ನೋಡ್ತಾ ಇರ್ಬೇಕಾದ್ರೆ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ತಾತ ಹೇಳ್ತಾ ಇರ್ತಾರೆ, ಅಲ್ಲ ದಶರಥ ನಿನ್ನೇನಾದರೂ ಬಟ್ಟೆ ತಗೊಂತ ನಾನೇನಾದರೂ ಹೇಳಿದ್ನ ಅಂತ ಅಂದಾಗ, ಸರ್ ಅವ್ರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ಟೆ ಅದಕ್ಕೋಸ್ಕರ ತಂದೆ ಅಂತ ಈ ಹುಡುಗ ಹೇಳ್ತಾ ಇದ್ರೆ, ನೋಡಿ ಇವರೇ ಅಧಿಕ ಪ್ರಸಂಗ ಮಾಡಬೇಡಿ, ನಾನು ಹೇಳಿದ್ದು ನಮ್ಮ ಮನೆಯವ್ರಿಗೆ ಮಾತ್ರ ನೀವು ಬಟ್ಟೆ ತಗೊಬನ್ನಿ ಅಂತ, ಅದನ್ನು ಬಿಟ್ಟು ಹೊರಗಿನವ್ರಿಗೆಲ್ಲ ತಂದಿದ್ದೀರಾ ಅಂತ ತಾತ ಹೇಳ್ತಾ ಇದ್ರೆ ಸುಮಿತ್ರ ದಶರಥ ವಿಮಲನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದ್ರೆ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ತುಂಬ ಕೋಪ ಮಾಡ್ಕೊಂಡು ಪಾರಿಜಾತ ಬೈತಾ ಇರ್ತಾಳೆ, ಅಲ್ಲ ಕಣ್ರಿ ಈ ಮನೆ ಹಾಗೂ ಮನೆಯವರು ಯಾರು ಬೇಡ ಅಂತ ಈ ಮನೆ ಮೊಮ್ಮಗ ಎಲ್ಲ ಸಂಬಂಧನ ತೊಳ್ಕೊಂಡು ಬೇರೆ ಮನೆ ಮಾಡ್ಕೊಂಡಿದ್ದಾನೆ ಅಂತ ಅಂದಮೇಲೆ ಅವನಿಗೆ ಏಕ್ರಿ ಬಟ್ಟೆ ತಂದಿರೋ ಬಟ್ಟೆ ನಾವು ವಾಪಸ್ ತಗೊಂಡೋಗಿ ಅಂತ ಬೈತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಿಮಲ ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಯಾರೇನೇ ಅಂದರೂ ಸಹ ರಕ್ತ ಸಂಬಂಧ ಅಂತ ಅನ್ನೋದು ಮುರಿದೋಗಲ್ಲ, ಯಾರೇನೇ ಅಂದರೂ ಅವನು ನನ್ನ ಮಗ ಅನ್ನೋ ಸತ್ಯ ಮುರಿದೋಗಲ್ಲ ಚಿಕ್ಕಮ್ಮ ಅಂತ ಅಂದಾಗ ಸಿಕ್ಕಾಪಟ್ಟೆ ಬೇಜಾರಿಂದ ದಶರಥ ವಿಮಲ ಮುಖನ ನೋಡ್ತಾ ಇರ್ತಾನೆ. ಹಾಗೆ ನಮ್ಮ ಸಿದ್ದು ಮುದ್ದು ಮನೆಯಿಂದ ದೂರ ಆಗಿದ್ದಾನೋ ಹೊರತು ನಮ್ಮ ಮನಸ್ಸುಗಳಿಂದ ಯಾವತ್ತೂ ಸಹ ಅವನು ದೂರ ಆಗಲ್ಲ. ಯುಗಾದಿ ಹಬ್ಬ ಮಾವ ದಯವಿಟ್ಟು ಈ ಸಿಹಿ ಮತ್ತೆ ಬೆಲ್ಲ ತಿನ್ನೋ ಸಮಯದಲ್ಲಿ ನಾವು ಸಿದ್ದನ್ನ ಕ್ಷಮಿಸ್ಬೋದಲ್ವಾ ಅಂತ ಕೇಳ್ತಾ ಇರ್ತಾಳೆ. ಏನೊಂದು ಕಡೆ ತಾತ ತುಂಬ ಕೋಪ ಮಾಡಿಕೊಂಡು ಈ ಮನೆಯಿಂದ ನಮ್ಮನ್ನ ಧಿಕ್ಕರಿಸಿ ಹೋದವರು ಈ ಮನೆಯವರಾಗಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಿರುತ್ತೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾರೆ, ಬದಲಾವಣೆ ಅನ್ನೋದು ಜಗದ ನಿಯಮ, ವರ್ಷಗಳು ಹಾಗೆ ಕಾಲಗಳು ಯಾವ ರೀತಿ ಬದಲಾಗ್ತವೋ ಅದೇ ರೀತಿ ನಾವು ಬದಲಾಗಬೇಕು. ಈ ಮನೆಯಲ್ಲಿ ಅವನ ಬಗ್ಗೆ ಯಾರು ಸಹ ಚರ್ಚೆ ಮಾಡೋದು ಬೇಡ, ಅವನ ಬಗ್ಗೆ ಯಾರು ಮಾತಾಡಬಾರ್ದು ಅಂತ ಹೇಳ್ತಾ ಇದ್ರೆ ಮನೆಯವರೆಲ್ಲರೂ ಸಹ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಿದ್ರೆ ಜ್ಯೋತಿಕಾ ಮಾತ್ರ ಒಬ್ಬೊಬ್ಬಳೆ ಒಳಗಡೆ ನಗ್ತಾ ಇರ್ತಾಳೆ. ಏನೊಂದು ಕಡೆ ತಾತ ಮತ್ತೆ ಹೇಳ್ತಾ ಇರ್ತಾರೆ, ಸರಿಯಾದ ಟೈಮಿಗೆ ಬಟ್ಟೆ ತಂದು ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲರೂ ಸಹ ಅವ್ರವ್ರ ಇಷ್ಟವಾದ ಬಟ್ಟೆನ ತೊಗೊಂಡಿದ್ದಾರೆ, ನೀವೇ ನೋಡಿ ನಾವು ನಿಮ್ಮ ಅಂಗಡಿಗೆ ದುಡ್ಡನ್ನ ಕಳಿಸ್ಕೊಡ್ತೀವಿ ಅಂತ ಅಂದಾಗ ಸರಿ ಸರ್ ಅಂತ ಹೋಗ್ತಾ ಇದ್ರೆ ಎಲ್ಲರೂ ಸಹ ಹಬ್ಬಕ್ಕೆ ಬಟ್ಟೆ ಹಾಕೊಂಡು ರೆಡಿಯಾಗಿ ಪೂಜೆಗೆ ಅಂತ ತಾತ ಹೇಳಿ ಹೊರಟೋಗ್ತಿದ್ರೆ ಎಲ್ಲರೂ ಬೇಜಾರಾಗಿ ನಿಂತ್ಕೊಬಿಡ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.